In this session, we're going to talk about computation of ಪ್ರೊಫೆಷ್ನಲ್ ಇನ್ಕಮ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್. ಈ ಹಿಂದಿನ ವಿಡಿಯೋಲಿ ನಾವು ಡಾಕ್ಟರ್ಸ್ಗೆ ಹೇಗೆ ಪ್ರೊಫೆಷ್ನಲ್ ಇನ್ಕಮ್ನ ಕಂಪ್ಯೂಟ್ ಮಾಡೋದು ಅನ್ನೋದನ್ನು ನೋಡಿದ್ವಿ. ಈ ವಿಡಿಯೋಲಿ ನಾವು ಚಾರ್ಟರ್ಡ್ ಅಕೌಂಟೆಂಟ್ಗೆ ಹೇಗೆ ಪ್ರೊಫೆಷ್ನಲ್ ಇನ್ಕಮ್ನ ಕಂಪ್ಯೂಟ್ ಮಾಡೋದು ಅಂತ ನೋಡೋಣ. ಆ್ಯಕ್ಚುಲಿ ಡಾಕ್ಟರ್ಸ್ಗೂ ಚಾರ್ಟರ್ಡ್ ಅಕೌಂಟ್ಸ್ಗೂ ದೇರ್ ಇಸ್ ನಾಟ್ ಟೂ ಮಚ್ ಆಫ್ ಡಿಫ್ರೆನ್ಸ್. ತುಂಬ ವ್ಯತ್ಯಾಸಗಳೇನಿಲ್ಲ. ಅವ್ರ ಎಕ್ಸ್ಪೆನ್ಸಸ್ ವಿಲ್ ಆಲ್ಸೋ ಬಿ ಸಿಮಿಲರ್, ಇನ್ಕಮ್ಸ್ ವಿಲ್ ಆಲ್ಸೋ ಬಿ ಸಿಮಿಲರ್. ಕೆಲವೊಂದು ಪ್ರೊಫೆಷನ್ಗೆ ಸ್ಪೆಸಿಫಿಕ್ ಆಗಿರುವಂಥ ಇನ್ಕಮ್ಸ್ ಒಂದಷ್ಟು ಚೇಂಜ್ ಆಗುತ್ತೆ, ಅದೇ ರೀತಿ ಎಕ್ಸ್ಪೆನ್ಸಸ್ ಚೇಂಜ್ ಆಗುತ್ತೆ. ಬಟ್ ದ ವೇ ಆಫ್ ಕಂಪ್ಯೂಟೇಷನ್ ಇಸ್ ಸೇಮ್. ಅದೇ ರೀತಿ ಫಾರ್ಮ್ಯಾಟಲ್ಲೇ ಮಾಡೋದು. ಪ್ರೊಫೆಷ್ನಲ್ ರಿಸೀಟ್ಸ್ನ ತೊಗೊಂಡು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ನ ಅದರಿಂದ ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ ಯೋರ್ ಪ್ರೊಫೆಷ್ನಲ್ ಗೇನ್ಸ್ ಎಲ್ಲ ಸಿಗುತ್ತೆ. ಓಕೆ, ಬಟ್ ಚಾರ್ಟರ್ಡ್ ಅಕೌಂಟೆಂಟ್ಸ್ಗೆ ಅಂತ ಸ್ಪೆಸಿಫಿಕ್ ಆಗಿ ಒಂದಷ್ಟು ಇನ್ಕಮು, ಸ್ಪೆಸಿಫಿಕ್ ಆಗಿ ಒಂದಷ್ಟು ಎಕ್ಸ್ಪೆನ್ಸ್ ಇರುತ್ತೆ. ನಾನು ಇದನ್ನು ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ವಿಲ್ ಸಿ ವಾಟ್ ಇಟ್ ಇಸ್. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಪ್ರಾಬ್ಲಮ್. ಇಟ್ ಸೇಸ್ ಮಿಸ್ ದೇವಕಿ ಈಸ್ ಅ ಚಾರ್ಟರ್ಡ್ ಅಕೌಂಟೆಂಟ್ ಇನ್ ಬ್ಯಾಂಗ್ಳೂರ್. ಹರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕೊಟ್ಟಿದ್ದಾರೆ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕೊಟ್ಟಿದ್ದಾರೆ. ಒನ್ ಡಿಫ್ರೆನ್ಸ್ ಏನು ಅಂದರೆ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ಗೂ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೂ, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ನಿಮ್ಗೆ ರಿಸಿಪ್ಟ್ಸ್ ಇರುತ್ತೆ, ಈ ಕಡೆ ನಿಮಗೆ ಪೇಮೆಂಟ್ಸ್ ಇರುತ್ತೆ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಇಲ್ಲಿ ನಿಮಗೆ ಡೆಬಿಟ್ ಸೈಡಲ್ಲಿ ಎಕ್ಸ್ಪೆಂಡಿಚರ್ಸ್ ಇರುತ್ತೆ, ಕ್ರೆಡಿಟ್ ಸೈಡಲ್ಲಿ ಇನ್ಕಮ್ ಇರುತ್ತೆ. ಇಟ್ಸ್ ವೆರಿ ಸಿಮಿಲರ್ ಟು ಯುವರ್ P&L ಅಕೌಂಟ್. ಸೊ ಅದೊಂದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಎಕ್ಸ್ಪೆಂಡಿಚರ್ ನಿಮಗೆ ಡೆಬಿಟ್ ಸೈಡಲ್ಲಿರುತ್ತೆ, ಇನ್ಕಮ್ ನಿಮಗೆ ಕ್ರೆಡಿಟ್ ಸೈಡಲ್ಲಿರುತ್ತೆ. ಓಕೆ, ಸೊ ಯಾವ್ಯಾವ ಎಕ್ಸ್ಪೆನ್ಸಸ್ ಅಲೌಡ್ ಅಂತ ನೋಡೋಣ. ಆಫೀಸ್ ರೆಂಟ್ ವಿಚ್ ಇಸ್ ಅಲೌಡ್, ಸ್ಟಾಫ್ ಸ್ಯಾಲರೀಸ್ ವಿಚ್ ಇಸ್ ಅಲೌಡ್, charities is not allowed, gift to relatives not allowed, drawings is not allowed, car expenses half of it is personal ante, so remaining half only is allowed, half is allowed. Net income andre profits bitbidi, adannu neevenu madastilla. So we have only 3 expenses which are allowed, which are office rent, staff salaries and car expenses, which is half of it. Now income alli enen tagobeko, audit fees is an income for a chartered accountant. ಚಾರ್ಟರ್ಡ್ ಅಕೌಂಟೆಂಟ್ಗೆ ಮೇಜರ್ ಆಗಿ ಬರೋದು ಆಡಿಟ್ ಫೀಸು, ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ ಸರ್ವಿಸ್ ಫೀಸು, ಅಕೌಂಟಿಂಗ್ ಫೀಸು ಇಂಥವೇ. ಓಕೆ, ಸೊ ದ್ಯಾಟ್ ಇಸ್ ಅನ್ ಇನ್ಕಮ್. ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ ಸರ್ವಿಸ್ ಅಗೇನ್ ಅನ್ ಇನ್ಕಮ್. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಇನ್ ಅ ಬ್ಯಾಂಕ್ ನಾಟ್ ಅಲೌಡ್, ಡಿವಿಡೆನ್ಸ್ ಫ್ರಮ್ UTI ನಾಟ್ ಅಲೌಡ್. ಸೊ ಇದು ಪ್ರಾಬ್ಲಮ್. ಇದಕ್ಕೇನು ಅಡ್ಜಸ್ಟ್ಮೆಂಟ್ ಇಲ್ಲ. ಇದು 2017 ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್. Okay, so we'll compute the taxable income from profession of Ms. Devaki for the assessment year 2021. So ನಾನು ಆಗಲೇ ಹೇಳ್ದಂಗೆ we just take professional receipts and we go to minus professional expense. So professional receipts ಏನೇನಿತ್ತು ಇಲ್ಲೇ ನೋಡಿದ್ವಲ್ಲ, ಆಡಿಟ್ ಫೀಸ್ ಮತ್ತು ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಅವೆರಡನ್ನ ತೊಗೊಂಡು ಆ್ಯಡ್ ಮಾಡ್ಕೊಳ್ಳೋಣಂತೆ. ಅದರಿಂದ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಬೇಕು. ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಇರೋದು ಆಫೀಸ್ ರೆಂಟ್, ಸ್ಟಾಫ್ ಸ್ಯಾಲ್ರಿ ಆ್ಯಂಡ್ ಕಾರ್ ಎಕ್ಸ್ಪೆನ್ಸ್. ಸೊ ಆಫೀಸ್ ರೆಂಟ್, ಸ್ಟಾಫ್ ಸ್ಯಾಲ್ರಿ ಮತ್ತು ಕಾರ್ ಎಕ್ಸ್ಪೆನ್ಸ್ ಹಾಫ್ ಮಾತ್ರ ತೊಗೋತೀವಿ. ಸೊ ಇದಿಷ್ಟನ್ನು ನಾವು ಇವೆರಡನ್ನ ಆ್ಯಡ್ ಮಾಡಿಕೊಂಡು ಇದಿಷ್ಟನ್ನ ಮೈನಸ್ ಮಾಡಿದ್ರೆ ಯು ಗೆಟ್ ಯೋರ್ ಪ್ರೊಫೆಷ್ನಲ್ ರಿಸೀಟ್ಸ್. ಓಕೆ, ಐ ಹೋಪ್ ದ್ಯಾಟ್ ಈಸ್ ವೆರಿ ಕ್ಲಿಯರ್. ಓಕೆ, ನೌ ವಿಲ್ ಸಿ ಫಾರ್ ಪ್ರಾಬ್ಲಮ್ 2. ದಿ ಫಾಲೋಯಿಂಗ್ ಇಸ್ ದ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್. ಓಕೆ, ಇಲ್ಲಿ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಕೊಟ್ಟಿದ್ದಾರೆ. ಅದೊಂದನ್ನು ಗಮನದಲ್ಲಿ ಇಟ್ಕೊಳ್ಳಿ. ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಂದಿದ ತಕ್ಷಣ ಇದೆಲ್ಲ ರಿಸೀಟ್ಸು, ಇದೆಲ್ಲ ಪೇಮೆಂಟ್ಸ್. ಓಕೆ, ಆಫ್ ಮಿಸ್ಟರ್ ರಾಮ್ಕಿ, ಅ ಚಾರ್ಟರ್ಡ್ ಅಕೌಂಟೆಂಟ್ ಫಾರ್ ದ ಪ್ರೀವಿಯಸ್ ಇಯರ್ ಎಂಡೆಡ್ 31st March 2020. ಏನೇನಿದೆ ರಿಸೀಟ್ಸ್ ನೋಡೋಣ. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇದೆ, ವಿ ಡೋಂಟ್ ಕನ್ಸಿಡರ್ ಇಟ್. ಆಡಿಟ್ ಫೀಸ್ ತೊಗೊಳ್ಳಿ, ಟ್ಯಾಕ್ಸ್ ಕನ್ಸಲ್ಟೆನ್ಸಿ ಫೀಸ್ ತೊಗೋತೀವಿ, ಪ್ರಾಜೆಕ್ಟ್ ರಿಪೋರ್ಟ್ ಫೀಸ್ ಕೂಡ ತೊಗೋತೀವಿ, ದೆನ್ ಅಕೌಂಟಿಂಗ್ ಸಾಫ್ಟ್ವೇರ್ ಚಾರ್ಜಸ್ಸು ತೊಗೋತೀವಿ. ಗೆಸ್ಟ್ ಲೆಕ್ಚರ್ಸ್ ತೊಗೊಳ್ಳಲ್ಲ, ಇಟ್ ವಿಲ್ ಕಮ್ ಅಂಡರ್ ಯುವರ್ ಅದರ್ ಸೋರ್ಸಸ್. ಓಕೆ, ಬ್ಯಾಂಕ್ ಇಂಟ್ರೆಸ್ಟ್ ತೊಗೊಳ್ಳಲ್ಲ. ರೆಮ್ಯುನರೇಷನ್ ಆಸ್ ಮೆಂಬರ್ ಆಫ್ ಟ್ಯಾಕ್ಸ್ ರಿಫಾರ್ಮ್ ಕಮಿಷನ್ ಇದನ್ನು ತೊಗೋತೀವಿ, ಬಿಕಾಸ್ ಹಿ ಈಸ್ ಬೀನ್ ಅಪಾಯಿಂಟೆಡ್ ಆಸ್ ಟ್ಯಾಕ್ಸ್ ರಿಫಾರ್ಮ್ಸ್ ಕಮಿಷನ್ ಮೆಂಬರ್ ಬಿಕಾಸ್ ಹಿ ಈಸ್ ಅ ಚಾರ್ಟರ್ಡ್ ಅಕೌಂಟೆಂಟ್. ಸೊ ಅದನ್ನು ನಾವು ತೊಗೊಳ್ಳೋಣ. ಎಕ್ಸ್ಪೆನ್ಸಸಲ್ಲಿ ಏನೇನಿದೆ, ಸ್ಟಾಫ್ ಸ್ಯಾಲ್ರಿ ಇಸ್ ಅಲೌಡ್, ಸ್ಟೈಫಂಡ್ ಟು ಆಡಿಟ್ ಕ್ಲರ್ಕ್ಸ್ ಇಸ್ ಅಲೌಡ್, ಆಫೀಸ್ ರೆಂಟ್ ಇಸ್ ಅಲೌಡ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಎಕ್ಸ್ಪೆನ್ಸ್ ಇಸ್ ಅಲೌಡ್. ಇಲ್ಲಿ ಅಕೌಂಟಿಂಗ್ ಸಾಫ್ಟ್ವೇರ್ ಚಾರ್ಜಸ್ ಇದೆಯಲ್ಲ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಎಕ್ಸ್ಪೆನ್ಸು ಕೂಡ ಅಲೌಡ್. ಆಫೀಸ್ ಎಕ್ಸ್ಪೆನ್ಸಸ್ ಅಲೌಡ್. ಬುಕ್ಸ್ ಓನ್ಲಿ ಡಿಪ್ರಿಸಿಯೇಷನ್ ಇಸ್ ಅಲೌಡ್. ಕಾರ್ ಎಕ್ಸ್ಪೆನ್ಸ್ ಇಸ್ ಅಲೌಡ್ ಇಫ್ ಇಟ್ ಇಸ್ ಫಾರ್ ದ ಪರ್ಪಸ್ ಆಫ್ ಪ್ರೊಫೆಷನ್. CA ಇನ್ಸ್ಟಿಟ್ಯೂಟ್ ಮೆಂಬರ್ಶಿಪ್ ಫೀಸ್ ಅಲೌಡ್. ಕಾಂಟ್ರಿಬ್ಯೂಷನ್ ಟು PPF ಅಲೌಡ್ ಇಲ್ಲ.
ಬ್ಯಾಲೆನ್ಸ್ ಕ್ಯಾರಿ ಡೌನ್ ಏನೂ ಮಾಡೋ ಹಾಗಿಲ್ಲ. ಓಕೆ, ಸೊ ಅದರ್ ಇನ್ಫಾರ್ಮೇಷನಲ್ಲಿ 1/4 ಕಾರ್ ಯೂಸೇಜ್ ಇಸ್ ಪರ್ಸ್ನಲ್. ಸೊ 1/4 ಪರ್ಸ್ನಲ್ ಆದ್ದರಿಂದ 3/4 ವಿಲ್ ಬಿ ಫಾರ್ ದ ಪರ್ಪಸ್ ಆಫ್ ಪ್ರೊಫೆಷನ್. ಸೊ ನಮ್ಮ ಕಾರ್ ಎಕ್ಸ್ಪೆನ್ಸಸಲ್ಲಿ 3/4 ನಾವು ಇದಕ್ಕೆ ತೊಗೋತೀವಿ. ಹಾಗೆ ಡಿಪ್ರಿಸಿಯೇಷನ್ ಆನ್ ಕಾರ್ 10,000 ಅವರೇ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿಕೊಟ್ಬಿಟ್ಟಿದ್ದಾರೆ. ಸೊ ಇದರಲ್ಲೂ ಕೂಡ 3/4 ನಾವು ಪ್ರೊಫೆಷನ್ಗೆ ಸಂಬಂಧಪಟ್ಟಿದ್ದಾದ್ರಿಂದ ಅಷ್ಟನ್ನು ತೊಗೋತೀವಿ. ಡಿಪ್ರಿಸಿಯೇಷನ್ ಆನ್ ಆಫೀಸ್ ಫರ್ನಿಚರ್ 7,000 ಅದನ್ನು ಕೂಡ ತೊಗೊಳ್ಳಿ. ದಿಸ್ ಇಸ್ ಅಗೇನ್ 2016 ಕ್ವೆಶನ್ ಪೇಪರ್ ಪ್ರಾಬ್ಲಮ್. ಸೊ ವಿಲ್ ಸಿ. ಸೊ ನಾನು ಹೇಳ್ದಂಗೆ ಇನ್ಕಮ್ಸ್ ಆರ್ ಆಡಿಟ್ ಫೀಸ್, ಟ್ಯಾಕ್ಸ್ ಕನ್ಸಲ್ಟೆನ್ಸಿ ಫೀಸ್, ಪ್ರಾಜೆಕ್ಟ್ ರಿಪೋರ್ಟ್ ಫೀಸ್, ಅಕೌಂಟಿಂಗ್ ಸಾಫ್ಟ್ವೇರ್ ಚಾರ್ಜಸ್ ಆ್ಯಂಡ್ ರೆಮ್ಯುನರೇಷನ್ ಆಸ್ ಮೆಂಬರ್ ಆಫ್ ಟ್ಯಾಕ್ಸ್ ರಿಫಾರ್ಮ್ಸ್ ಕಮಿಷನ್. ಇದಿಷ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಯುಲ್ ಗೆಟ್ 7,70,000. ದೆನ್ ಕಮಿಂಗ್ ಟು ಎಕ್ಸ್ಪೆನ್ಸಸಲ್ಲಿ ಏನೇನಿತ್ತು, ವಿ ಹ್ಯಾಡ್ ಸ್ಟಾಫ್ ಸ್ಯಾಲ್ರೀಸ್, ಅದನ್ನು ತೊಗೊಳ್ಳೋಣ. ಸ್ಟೈಫಂಡ್ ಅದನ್ನು ತೊಗೊಳ್ಳೋಣ. ಆಫೀಸ್ ರೆಂಟ್, ಟೇಕ್ ದ್ಯಾಟ್. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಎಕ್ಸ್ಪೆನ್ಸ್, ಟೇಕ್ ದ್ಯಾಟ್ ಆಲ್ಸೋ. ಆಫೀಸ್ ಎಕ್ಸ್ಪೆನ್ಸಸ್ ತೊಗೊಳ್ಳಿ. ಡಿಪ್ರಿಸಿಯೇಷನ್ ಆನ್ ಬುಕ್ಸ್, ಆ್ಯನ್ಯುಯಲ್ ಆಗಲಿ ನಾನ್ ಆ್ಯನ್ಯುಯಲ್ ಆಗಲಿ, ಯು ಟೇಕ್ 40% ಡಿಪ್ರಿಸಿಯೇಷನ್. ಎರಡಕ್ಕೂ ಸಹ 40% ಡಿಪ್ರಿಸಿಯೇಷನ್ನ ತೊಗೋತೀವಿ. ಕಾರ್ ಎಕ್ಸ್ಪೆನ್ಸಸ್ 65,000. ಅದರಲ್ಲಿ 1/4 ಪರ್ಸ್ನಲ್, ಸೊ ರಿಮೈನಿಂಗ್ 3/4 ಇಸ್ ಪ್ರೊಫೆಷ್ನಲ್. ಸೊ 65,000ಅಲ್ಲಿ 3/4 ತೊಗೊಳ್ಳಿ. CA ಇನ್ಸ್ಟಿಟ್ಯೂಟ್ ಮೆಂಬರ್ಶಿಪ್ ಫೀಸ್ ಅದನ್ನು ತೊಗೊಳ್ಳಿ. ಡಿಪ್ರಿಸಿಯೇಷನ್ ಆನ್ ಕಾರ್ ಇಸ್ 10,000, ಸೊ ಅದ್ರ ಮೇಲೆ 3/4 ತೊಗೊಳ್ಳಿ. ಡಿಪ್ರಿಸಿಯೇಷನ್ ಆನ್ ಕಾಂಟ್ರಿಬ್ಯೂಷನ್ ಟು PPF ತೊಗೊಳ್ಳಲ್ಲ, ಬ್ಯಾಲೆನ್ಸ್ ಕ್ಯಾರಿ ಡೌನ್ ತೊಗೊಳ್ಳಲ್ಲ. ಬಟ್ ಇಲ್ಲಿ ಡಿಪ್ರಿಸಿಯೇಷನ್ ಆನ್ ಆಫೀಸ್ ಫರ್ನಿಚರ್ ಇದೆ 7,000, ಅದನ್ನು ತೊಗೊಳ್ಳಿ. ಸೊ ಇಫ್ ಯು ಆ್ಯಡ್ ಅಪ್ ಆಲ್ ದಿಸ್ ಯು ವಿಲ್ ಗೆಟ್ 7,17,250. So this is your professional gains.